ನಮಸ್ತೆ ವೀಕ್ಷಕರೇ, ಸಂಜೆ ಹೊತ್ತಲ್ಲಿ ಏನಾದರೂ ಚಾ ಒಟ್ಟಿಗೆ ಚಟ್ಪಟ ತಿನ್ನಬೇಕು ಅನ್ನಿಸ್ತಿದ್ರೆ ಈ ನನ್ನ ಖಾರ ಅವಲಕ್ಕಿ ರೆಸಿಪಿನ ಟ್ರೈ ಮಾಡಿ. ಮೊದಲಿಗೆ ನಾನು ಸ್ವಲ್ಪ ಒಣಮೆಣಸನ್ನು ಮತ್ತು ಕೊತ್ತಂಬರಿಯನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಬೆಲ್ಲ, ಹುಳಿ, ಉಪ್ಪು ಮತ್ತು ಕಾಯಿ ತುರಿ ತಗೊಳ್ಳಿ. ಆಮೇಲೆ ಒಂದು ಒಣಮೆಣಸನ್ನು ಮತ್ತು ಒಂದು ಸ್ವಲ್ಪ ಕಾಯಿ ತುರಿಯನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಉಳ್ದದ್ದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ ಮತ್ತು ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ನಾವು ಸಪ್ರೇಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ಅದೊಂದು ಸ್ವಲ್ಪ ಕಾಯೋ ತನಕ ಇಡೋಣ. ಇದು ಒಗ್ಗರಣೆಗೋಸ್ಕರ. ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೂರು ಚಟಪಟ ಆದಾಗ ಸ್ವಲ್ಪ ಉರ್ದು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಉರ್ದು ಹಾಕ್ಕೋತಾ ಇದ್ದೇನೆ, ಯಾಕಂದರೆ ನನಗೆ ತುಂಬ ಇಷ್ಟ, ನನ್ನ ಪರ್ಸ್ನಲ್ ಫೇವ್ರೆಟ್ ಉರ್ದು. ಹಾಗಾಗಿ ಉರ್ದು ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಅದರಿಂದ ಚೂರು ಫ್ಲೇವರ್ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಸಪ್ರೇಟಾಗಿ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಒಂದು ದೊಡ್ಡ ಬಾಣಲೆ ತಗೊಳ್ಳೋಣ. ಬಾಣಲೆಯಲ್ಲಿ ನಾವು ಮಿಕ್ಸಿಯಲ್ಲಿ ಹಾಕಿದ ಮಿಕ್ಸ್ಚರ್ ಮತ್ತು ನಾವು ಕಾಯಿ ತುರಿ ಮತ್ತು ಮೆಣಸಿನ್ಕಾಯನ್ನು ಹೇಳಿದೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಮ್ಮ ಒಗ್ಗರಣೆ ಇರ್ತದಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಾದ್ಮೇಲೆ ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿ ಕೂಡ ಚೆನ್ನಾಗಿ ಕಲಸಿದಾದ್ಮೇಲೆ ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಮತ್ತು ನಾವು ಮಿಕ್ಸಿಯಲ್ಲಿ ತಗೊಂಡದ್ದನ್ನು ಒಮ್ಮೆಲೆ ಹಾಕೋದಲ್ಲ, ಸ್ವಲ್ಪ ಸ್ವಲ್ಪ ಹಾಗೆಯೇ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳೋದು. ಈಗ ನಾನು ಒಂದು 8 ಜನಕ್ಕೆ ಮಾಡ್ತಾ ಇರುವಂಥದ್ದು, ಹಾಗಾಗಿ ನಾನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ಹೀಗೆ ಮಿಕ್ಸಿಯಲ್ಲಿ ಚೂರಾಗಿ ಹಾಕಿ ಕಲಸಿ. ನೀವೇ ನೋಡಿ ಎಷ್ಟು ಚಂದ ನಮ್ಮ ರೆಸಿಪಿ ಆಯಿತು ಅಂತ. 2 to 3 ಸ್ಟೆಪ್ ಅಷ್ಟೇ. ಇಂತಹ ಮ್ಯಾಂಗ್ಳೂರ್ ಡಿಶಸ್ ನಿಮಗೆ ಇಷ್ಟ ಇದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.